ಸ್ವಾತಿ ಅವರೇ, ಡಿ ಕೆ ಶಿವಕುಮಾರ್ ಅವರ ನಾವು ಬರ್ತೀನಿ ಚಂದ್ರಶೇಖರ್. ಡಿ ಕೆ ಶಿವಕುಮಾರ್ ಅವ್ರನ್ನ ಟ್ರಬಲ್ ಶೂಟರ್ ಅಂತ ನಾವು ಕರಿತೀವಿ. ಈಗ ಆಗ್ರಹ ಏನು ಕೇಳಿ ಬರ್ತಾ ಇದೆ ಅಂತಂದ್ರೆ, ವಿಜಯ್ ಅವರು ನಮ್ಮ ರಾಜ್ಯಕ್ಕೆ ಬರೋದಕ್ಕಿಂತ ಡಿ ಕೆ ಶಿವಕುಮಾರ್ ಅವರೇ ತಮಿಳ್ನಾಡಿಗೆ ಹೋಗ್ಬಿಡ್ಲಿ ಸದ್ಯಕ್ಕೆ. ಮಿತ್ರ ಪಕ್ಷ ಟಿವಿಕೆ ರಾಹುಲ್ ಗಾಂಧಿ ಅವರು ಬಂದು ವಿಜಯ್ ಅವ್ರ ಪಕ್ಕದಲ್ಲಿ ನಿಂತಿದ್ರು, ಅವ್ರ ಜೊತೆಗೆ ಎಲ್ಲ ಸಮಾರಂಭದಲ್ಲಿ ಭಾಗಿಯಾದರು. ಇಂಥ ಸಂದರ್ಭದಲ್ಲಿ ತಮಿಳ್ನಾಡು ಮನವೊಲಿಸುವಂಥ ಕೆಲಸ ಆಗಲಿ. ನಿಮಗೊಂದು ಅಂಕಿಅಂಶ ಕೊಡ್ತೀನಿ. 2025ರಲ್ಲಿ 330 TMC ನೀರನ್ನು ಹರಿಸಿದ್ವಿ ನಾವು. ನಮ್ಮ ರಾಜ್ಯದಿಂದ ತಮಿಳ್ನಾಡಿಗೆ ಹೋಗಿದ್ದು 330 TMC ನೀರು. ಸುಪ್ರೀಂ ಕೋರ್ಟ್ನ ಆರ್ಡರ್ ಪ್ರಕಾರ 177 TMC ನೀರು ಹೋದರೆ ಸಾಕು. 154 TMC ನೀರನ್ನು ಜಾಸ್ತಿ ಹರಿಸಿದ್ವಿ. ಡಬಲ್ ನೀರನ್ನು ಹರಿಸಿದಾಗ ಹೇಗೆ ತಮಿಳ್ನಾಡು ಅವರು ಸುಮ್ಮನೆ ಇದ್ರು, ಈಗ ಸಂಕಷ್ಟದ ಪರಿಸ್ಥಿತಿ ಇದೆ, ಸಂಕಷ್ಟವನ್ನು ಹಂಚ್ಕೊಳ್ರಪ್ಪ ಅಂತ ಡಿ ಕೆ ಶಿವಕುಮಾರ್ ಅವರು ಹೋಗಿ ಮನವೊಲಿಸ್ಬೋದಲ್ವಾ? 2021ರಿಂದ 23 ತನಕ ಕರ್ನಾಟಕದಲ್ಲಿ ಅಸ್ತಿತ್ವದಲ್ಲಿದ್ದಂತಹ BJP ಸರ್ಕಾರ, ಮಹಾರಾಷ್ಟ್ರದಲ್ಲಿ ಅಸ್ತಿತ್ವದಲ್ಲಿದ್ದಂತಹ BJP ಮತ್ತು NDA ಸರ್ಕಾರ, ಶಿವಸೇನೆ ಮೈತ್ರಿ ಸರ್ಕಾರ, ಮತ್ತು ಗೋವಾದಲ್ಲಿ ಅಸ್ತಿತ್ವದಲ್ಲಿದ್ದಂತಹ BJP ಸರ್ಕಾರ, ಯಾವುದೇ ಪಕ್ಷದ ಸರ್ಕಾರ ಆಗಿದ್ರೂ ಕೂಡ ನಮ್ಮ ರಾಜ್ಯದ ಹೊಣೆಗಾರಿಕೆಯನ್ನು ನಾವೇ ಹೊತ್ಕೊಳ್ಬೇಕಾಗುತ್ತೆ. ಅವತ್ತಿನ ದಿನ ಇದೇ ವಿಚಾರವನ್ನು ನಾವು ಕೂಡ ಹೇಳಿದ್ವಿ. ತಮ್ಮದೇ ಸರ್ಕಾರಗಳಿದೆ, ತಮ್ಮದೇ ಪಕ್ಷದ ಸರ್ಕಾರಗಳಿದೆ, ಇಲ್ಲಿ ಅಟ್ಲೀಸ್ಟ್ ನಾವು ಸಪೋರ್ಟ್ ಮಾಡ್ತಾ ಇರುವಂಥ ಸರ್ಕಾರ, ಆದರೆ ಅಲ್ಲಿ ಪರಿಪೂರ್ಣವಾಗಿರುವಂಥ ತಮ್ಮದೇ ಸರ್ಕಾರ ಇದೆ. ಮಹದಾಯಿ ವಿಚಾರಕ್ಕೆ ಇವಾಗಾದರೂ ಒಂದು ಕನ್ಕ್ಲೂಷನ್ ತೆಗೆದುಕೊಂಡು ಬರುವಂಥ ಒಂದು ಪ್ರಯತ್ನವನ್ನ ಮಾಡಿ ಅಂತ. ಆದರೆ ಅವತ್ತಿನ ದಿನಕ್ಕೆ ಅದು ಸಾಧ್ಯ ಆಗಲಿಲ್ಲ. ನಾನು ಉತ್ತರ ಕೊಡ್ತಾ ಇದ್ದೀನಿ. ಶ್ರೀಪಾದ್ ಅವರೇ, ನಮಗೆ ನೀರು ಬೇಕು ಅಂತ ಹೇಳಿ CWRC ಮುಂದೆ ತಮಿಳುನಾಡು ಅವರು ಹೋಗಿದ್ದಾರೆ. ಅಂಡ್ ನಾವು ವಾದವನ್ನ ಮಂಡನೆ ಮಾಡಿದೀವಿ. JDS ವಕ್ತಾರರು ಬಹಳ ವಿಶೇಷವಾಗಿ ಹೇಳ್ತಾ ಇದ್ರು, ಅವ್ರು ಹಂಗೂ ಮಾತಾಡ್ತಾ ಇದ್ರು, ಅವ್ರು ಹಿಂಗೂ ಮಾತಾಡ್ತಾ ಇದ್ರು, ಅಧಿಕಾರಿಗಳ ಹತ್ರ ಮಾಹಿತಿ ಇಲ್ಲ ಅಂತಾನೂ ಹೇಳ್ತಾ ಇದ್ರು. ಇಲ್ಲ ಅಧಿಕಾರಿಗಳು ವಾದವನ್ನು ಮಂಡನೆ ಮಾಡಿದ್ದಾರೆ, ಆದ್ರೆ ದಿಸ್ ಇಸ್ ಅ ಹೈಪೋಥೆಟಿಕಲ್. ಇಂಗ್ಲಿಷ್ ಅಂತ ಅರ್ಥ. ಶ್ರೀಪಾದ್ ಅವರೇ, ನಾವು ನೀರು ಹರಿಸದಿದ್ರೆ ಇಷ್ಟೊತ್ತಿಗಾಗಲೇ ಹರಿಸಬೇಕಿತ್ತು ರೀ. ಆಲ್ ಪಾರ್ಟಿ ಮೀಟಿಂಗ್ ನಾವು ಯಾಕೆ ಕರಿತಾ ಇದ್ವಿ? ಮೊದಲನೇ ವಿಚಾರ. ಲೀಗಲ್ ಟೀಮ್ ಜೊತೆ ನಾವು ಭಾನುವಾರ ಡಿಸ್ಕಷನ್ ನಡೆಸ್ತಾ ಇದ್ವಿ ಅಂತ ಯಾಕೆ ಹೇಳ್ತಾ ಇದ್ವಿ? ಎರಡನೇ ವಿಚಾರ, ಸುಪ್ರೀಂ ಕೋರ್ಟಿಗೆ ಅಪೀಲ್ ಮಾಡಬೇಕು ಅನ್ನುವಂತಹ ಯೋಚನೆಯನ್ನ ನಾವು ಯಾಕೆ ಮಾಡ್ತಾ ಇದ್ವಿ? ಮೂರನೇ ವಿಚಾರ. ಇದೆಲ್ಲದಕ್ಕೂ ಕಾರಣ ಏನು ಅಂತಂದ್ರೆ, ದಿಸ್ ಇಸ್ ನಾಟ್ ಅ ಪೊಲಿಟಿಕಲ್ ಇಶ್ಯೂ, ದಿಸ್ ಇಸ್ ಅ ಲೀಗಲ್ ಇಶ್ಯೂ. ನಾವು ಹೋಗಿ ವಿಜಯ್ ಅವ್ರ ಹತ್ರ ಮಾತಾಡ್ಬಿಟ್ವಿ, ಅವರ ರಾಜ್ಯದ 1000 ಸಮಸ್ಯೆಗಳು ಅವರಿಗಿರುತ್ತೆ. ನಾಳೆ ದಿನ ವಿಜಯ್ ಅವರು ಬಂದು ನಮಗೆ ಕರ್ನಾಟಕದ ಏನು ನಮ್ಮ ಮಿತ್ರ ಪಕ್ಷ ನಿಮ್ ಜೊತೆ ಇದೆ, ನೀವು ನೀರ್ ಹರಿಸಿ ಅಂತ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಿದ್ರೆ ನಾವು ಹರಿಸ್ತೀವ? ಖಂಡಿತವಾಗ್ಲೂ ಇಲ್ಲ. ಶ್ರೀಪಾದ್ ಅವರೇ, ಇದನ್ನ ಡೋಂಟ್ ಮೇಕ್ ಇಟ್ ಅ ಪೊಲಿಟಿಕಲ್ ಇಶ್ಯೂ. ಡೋಂಟ್ ಮೇಕ್ ಇಟ್ ಅ ಪೊಲಿಟಿಕಲ್ ಇಶ್ಯೂ. ಇದನ್ನ ಪೊಲಿಟಿಕಲ್ ಇಶ್ಯೂ ಮಾಡ್ತಾ ಇರೋದು ಬಿಜೆಪಿ ಮತ್ತು JDS ಅವರು. ಪೊಲಿಟಿಕಲ್ ಇಶ್ಯೂ ಆಲ್ ಪಾರ್ಟಿ ಮೀಟಿಂಗ್ ಅನ್ನ ಕರೆದಿದ್ದಾರೆ. ಈಗ ನಿಮ್ಮ ಸಲಹೆ ಏನು? ಆಲ್ ಪಾರ್ಟಿ ಮೀಟಿಂಗ್ ನೀವು ಹೋಗ್ತೀರಾ? ಹೋದ್ರೆ ಸರ್ಕಾರಕ್ಕೆ ಏನು ಸಲಹೆ ಕೊಡ್ತೀರಿ? ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ, ಕೇಂದ್ರ ಸರ್ಕಾರದ ಜವಾಬ್ದಾರಿ ಇದೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ವಿವಾದವನ್ನ ಇಬ್ಬರು ರಾಜ್ಯದವರನ್ನ ಕೂರಿಸಿಕೊಂಡು ಬಗೆಹರಿಸಬೇಕು. ಏನ್ ಹೇಳ್ತೀರಿ? ಕೇಳಿದಿನ ಪ್ರಶ್ನೆ ಅವ್ರು ಉತ್ತರ ಕೊಡಿ. 30 ಸೆಕೆಂಡ್ ನೋಡಿ. ಐ ತೀರ್ಪು ಬರೋದಕ್ಕೆ ಮುಂಚೆ ಅವಾಗ ಏನು ಅಥಾರಿಟಿ ಇತ್ತು ಅದಕ್ಕೆ ಪ್ರೈಮ್ ಮಿನಿಸ್ಟರ್ನೇ ಅಧ್ಯಕ್ಷ ಆಗಿರ್ತಿದ್ರು. ಹಾಗಾಗಿನೇ 2013ರಲ್ಲಿ ಆಗ ಬೊಮ್ಮಾಯಿ ಇವರು ಜಗದೀಶ್ ಶೆಟ್ಟರ್ ಇದ್ದಾಗ, ಜಯಲಲಿತಾ ಅವರು ಇದ್ದಾಗ ಮನಮೋಹನ್ ಸಿಂಗ್ ಅವರು ಕರೆದು ಮಾತಾಡಿದ್ರು. ಐ ತೀರ್ಪು ಬಂದ ಮೇಲೆ ಯಾವಾಗ ಕಾವೇರಿ CWRC ಮತ್ತು CWMA ಕಾನ್ಸ್ಟಿಟ್ಯೂಟ್ ಆಗಿದೆ, ಅದು ಅಥಾರಿಟಿ ಬಾಡಿಗಳು ಯಾವುದೇ ಕೇಂದ್ರ ಸರ್ಕಾರಕ್ಕಾಗ್ಲಿ ಅಥವಾ ಯಾವುದೇ ಪ್ರೈಮ್ ಮಿನಿಸ್ಟರ್ ಆಗಲಿ ಇದರಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ಅಧಿಕಾರವೇ ಇಲ್ಲ. ಇಲ್ಲಿ ನ್ಯಾಯ ಸಿಗಲಿಲ್ಲ, ಸೀದಾ ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕು ಬಿಟ್ರೆ. ಹಾಗಾಗಿ ವಿಪಕ್ಷಗಳು ಅಥವಾ ಕಾಂಗ್ರೆಸ್ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು. ಇಲ್ಲಿವರೆಗೂ ಅವ್ರು ಹೇಳ್ತಾ ಇದ್ರು, ಬೇಡ ಅಂತ ಹೇಳಿದ್ರು, ಅವರೇ ಮಹದಾಯಿ ತೆಗೆದಿದ್ರು.